ಇವತ್ತಿನ ದಿವಸ ದಡಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಕೊಡಿಯೂರು ಗ್ರಾಮದಲ್ಲಿ ಸುಬ್ರಹ್ಮಣಿ ಮತ್ತು ವಿನಾಯಕ್ ಅನ್ನೋರು ಇದ್ರ ಮಧ್ಯೆ ಸ್ವಲ್ಪ ಒಂದು ಡೆಂಗ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ನೀಡಿದರು. ಈ ಸಂಬಂಧವಾಗಿ ಇಲ್ಲಿ ಪರಿಶೀಲನೆಗೆ ಅಂತ ಇವತ್ತು ನಮ್ಮ ಉಪಾಧ್ಯಕ್ಷ ಶ್ರೀಮತಿ ಉಮಾರಿ ಅವರು ಈಗಾಗಲೇ ನಿನ್ನೆನೇ ಫೋನ್ ಮಾಡಿ ರಾತ್ರಿನೇ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಿನ್ನೆ ಯಾವುದೋ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಮೀಟಿಂಗ್ ಇದರಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆನೇ ಬಂದಿದ್ದೇನೆ. ಇಲ್ಲಿ ವಾಸ್ತವಾಂಶ ನೋಡಿದಾಗ ಇಲ್ಲಿ ಮನೆ ಮುಂದುಗಡೆ ತಿಪ್ಪೆ ಮತ್ತು ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಈ ಸದರಿ ಇವ್ರನ್ನ ಸುಬ್ರಹ್ಮಣ್ಯ ಅವರು ವಿಚಾರಿಸಲಾಗಿ ಅವರ ಕಾಸ ತಮ್ಮನೇ ಇಲ್ಲಿ ಹಾಕ್ಕೊಂಡಿರೋದು ಅಂತ ಹೇಳಿದ್ದು ಹೇಳ್ತಾ ಇದ್ದಾರೆ. ಸದರಿಯವರಿಗೆ ನಾನು ಫೋನ್ ಮುಖಾಂತರ ಕೇಳಿ ಇದು ಮಾಡಿದ್ರೆ ಇದು ನಮ್ಮದೇ ಸ್ವಂತ ಜಾಗ, ನಾವು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಈ ಸಂಬಂಧವಾಗಿ ಅವರು ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಈ ಜಾಗ ಅವ್ರದ ಇಲ್ಲ ಬೇರೆಯವ್ರಿಗೆ ಸಂಬಂಧಪಟ್ಟಿರೋದ ಇಲ್ಲ ಅವರು ಇನ್ನೂ ವಿಭಾಗಗಳೇನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ತಂದೆಯವ್ರನ್ನ ಒಂದ್ಸರಿ ಮಾತಾಡಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಮ್ಮುಖದಲ್ಲಿ ಒಂದ್ಸರಿ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅಂದ್ಬಿಟ್ಟು ಈ ಒಂದು ಸಮಸ್ಯೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಈಗಾಗಲೇ ಮಕ್ಕಳಿಗೇನು ಡೆಂಗ್ಯೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಮತ್ತು ಅವರು ಮಿಸಸ್ ವರಲಕ್ಷ್ಮಿ ಆದಂಥ ಅವರಿಗೆ ಇದ್ರ ಬಗ್ಗೆ ತಿಳಿ ಹೇಳಿ ಮಕ್ಕಳನ್ನ ಜಾಗರೂಕತೆಯಾಗಿ ನೋಡ್ಕೋಬೇಕು. ಮತ್ತು ತಿರುಗಿ ಒಂದು ಸ್ವಚ್ಛತೆ ಬಗ್ಗೆ ನೀವು ನಿಮ್ಮ ಸ್ವಂತ ಮನೆಗೆ ಸಂಬಂಧಪಟ್ಟಂಗೆ ಇದೇನು ನಿಮ್ಮ ಇವರೇ ಹಾಕ್ಕೊಂಡಿರೋದ್ರಿಂದ ನೀವು ಜಾಗ್ರತೆ ವಹಿಸಿ ಅದನ್ನು ತೆಗೆಯೋವರೆಗೂ ತೊಂದರೆ ಆಗದಂಗೆ ನೋಡ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.